Watch India's largest kids library only on Jio Hotstar. Download the app now. ಗುರು ಹಾಕಿ ಶುರು ಬಲಿ ಬರ್ತಾ ಇದೆ. ನನ್ನ ಪ್ರೀತಿಯ ಹರಿಯ, ಹೇಗಿದೆಯಾ ಮಗ? ನನ್ನ ಹರಿಯ, ನೀನು ಬೇಗ ದೊಡ್ಡವನಾಗ್ತೀಯಾ. ನಿನ್ನ ಮೇಲೆ ಒಳ್ಳೆ ಹಣ್ಣು ಹೂವ ಬೆಳೆಯುತ್ತೆ. ಬಾಬಾಜಿ, ಈ ಗಿಡನೂ ಮಾತಾಡುತ್ತಾ? ಮಗು, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮರ ಗಿಡ ಮಾತಾಡಕ್ಕಾಗ್ದಿದ್ರೆ ಏನು, ಅವು ಕೇಳ್ತಾ ಇರುತ್ತಲ್ವಾ? ಆದ್ರೆ ಇದು ಹ್ಯಾಕ್ ಸಾಧ್ಯ ಬಾಬಾಜಿ? ಇದು ಮನಸ್ಸಿಂದ ದೊಡ್ಡದಾಗು ಅಂತ ಹೇಳಿದ್ರೆ ದೊಡ್ಡದಾಗುತ್ತೆ. ದೊಡ್ಡದಾಗು 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 ನೋಡು, ದೊಡ್ಡದಾಗಿದೆಯಲ್ವಾ? ಇದೇನ್ ಮಹಿಮೆ ಬಾಬಾಜಿ, ಈಗ ತಾನೇ ಇದು ಬಹಳ ಚಿಕ್ಕದಾಗಿ ಇತ್ತು. ನಾನ್ ಕೇಳ್ಕೊಂಡ ತಕ್ಷಣ ಒಂದಡಿ ಹೆಂಗಾಗೋಗ್ಬಿಡ್ತು ಬಾಬಾಜಿ. ನಾನು ಇದನ್ನೇ ಹೇಳ್ತಾ ಇದ್ದೆ ಮಗು, ಇದನ್ನೇ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದು. ಇದ್ರ ಜೊತೆ ನೀನು ಮನಸ್ಸಿಂದ ಮತ್ತೆ ಮೃದುವಾಗಿ ಮಾತಾಡಿದ್ರೆ ಇದು ತುಂಬಾನೇ ದೊಡ್ಡದಾಗಿ ಹೋಗುತ್ತೆ ಆದಷ್ಟು ಬೇಗ. ಮರುದ್ ಬಾಬಾಜಿ ಅವ್ರಿಗೆ ಜೈ. ನನಗೂ ಒಂದ್ ಕೊಟ್ಬಿಡಿ ಬಾಬಾಜಿ ಬೇಗ. ನಾನು ಇದ್ರ ಜೊತೆ ಮಾತಾಡಿ ಮಾತಾಡಿ ದೊಡ್ಡದಾಗಿ ಮಾಡಕ್ ಬಿಡ್ತೀನಿ ಇದನ್ನ. ಒಂದು ಷರತ್ತಿನ ಮೇಲೆ ಕೊಡ್ತೀನಿ. ಇದ್ರ ಬೆಲೆ 10,000 ರೂಪಾಯಿ ಆಗುತ್ತೆ. ತಗೊಳ್ಳಿ, 10,000 ರೂಪಾಯಿ ಇದೆ. ಪತ್ಲು, ಅರೆ ಈ ಪಾಟ್ನ ಎಲ್ಲಿಂದ ತಂದ್ಯಾ? ನರ್ಸರಿಗೆ ಹೋಗಿದ್ದೇನಾ? ನಾನು ಇದನ್ನ 10,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ. ಇದನ್ನ ಮಾತಾಡಿಸ್ತಾ ಇದ್ದಂಗೆ ಅದು ಅಷ್ಟೇ ಬೇಗ ದೊಡ್ಡದಾಗಿ ಬೆಳೆಯುತ್ತೆ. ಇದ್ರ ಹೆಸರು ಹರಿಯ. ಕರ್ಮ. ಸರಿ, ನನ್ಗನ್ಸುತ್ತೆ ಕಣ ಮೋಟು, ಮತ್ತೆ ನಿನಗೆ ಯಾವ್ದೋ ಬಾಬಾ ಯಾಮರ್ಸ್ಬಿಟ್ಟಿದ್ದಾನೆ ಅಂತ. ಅಲ್ಲ, ಗಿಡಕ್ಕೆ ಮಾತಾಡಿದ ತಕ್ಷಣ ದೊಡ್ಡದಾಗಿ ಬೆಳೆದ್ ಬಿಡುತ್ತೇನಾ? ನೋಡ್ತಾ ಇರೋ, ಬೆಳಗ್ಗೆ ಅಷ್ಟೊತ್ತಿಗೆ ಇದು ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ. ಆಯ್ತಪ್ಪ, ಸರಿ. ಈ ಹರಿಯನ್ನ ಮಲಗಕ್ ಬಿಡಿ ಈಗ. ಆಮೇಲೆ ನೀನು ಚೆನ್ನಾಗಿ ನಿದ್ದೆ ಹೊಡಿ, ಓಕೆ? ಹರಿಯ, ನಿನ್ಗೂ ಬಾಯಾರಿಕೆ ಆಗಿರ್ಬೋದಲ್ವಾ? ಶುಭರಾತ್ರಿ ಹರಿಯ, ಮಲ್ಕೊಂಡಿದ್ದ ಮಾಡು. ಬೇಗ ಬೇಗ ದೊಡ್ಡದಾಗಿ ಬೆಳೆದ್ಬಿಡು. ಮೋಟು ಇದಾಕ. ಜೈ ಹೋ ಪತ್ತು, ಬೇಗ ಹೇಳೋ, ಮೇಲೇಳೋ. ನನ್ನ ಹರಿಯ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಕಣೋ. ಇದು ಸಾಧ್ಯ ಇಲ್ಲ. 4 ಕಡೆ ಬೆಳೆಯಕ್ಕಂತೂ ಸಾಧ್ಯನೇ ಇಲ್ಲ. ಪತ್ಲು, ನಿನ್ ಪತ್ತೆದಾರಿ ಕೆಲಸ ಮಾತ್ರ ಬಿಡ್ಬೇಡ. ನಾನು ಹರಿಯಾನ್ ಕರ್ಕೊಂಡೋಗಿ ಸಮೋಸ ತಿನ್ಕೊಂಡ್ಬರ್ತೀನಿ ಬಿಸಿ ಬಿಸಿಯಾಗಿ. ಹರಿಯ, ನೀಲ್ ಕುತ್ಕೋ. ಹರಿಯ, ಇದು ಟೀ ಅಣ್ಣಂದು ಅಂಗಡಿ. ಇಡೀ ಫುರ್ಫುರಿ ನಗರದಲ್ಲೇ ಇವ್ರು ಮಾಡೋ ಸಮೋಸ ಸಖತ್ ರುಚಿಯಾಗಿರುತ್ತೆ. ನೀನು ಈಗ ಸಮೋಸ ರುಚಿ ನೋಡು, ಚೆನ್ನಾಗಿತ್ತು ಅಂದ್ರೆ ಮತ್ತೆ ನಿಂಗೆ ಕೊಡಿಸ್ತೀನಿ. ಟೀ ಅಣ್ಣ, ಬೇಗ ಬೇಗ ಗರ್ಮ ಗರಂ ಸಮೋಸ ಕೊಟ್ಬಿಡೋಣ. ಅರೆ ಮೋಟು, ನಿನ್ನ ಆರೋಗ್ಯ ಚಲೋ ಆಯ್ತನ? ಆಗ್ಲಿಂದ ನೀ ಯಾರು ಕೂಡ ಮಾತಾಡಕತ್ತೀಯಪ್ಪ. ಅರೆ ಟೀ ಅಣ್ಣ, ನಿನ್ಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು. ನಾನು ನನ್ನ ಪಾಠ ಹತ್ರ ಮಾತಾಡ್ತಾ ಇದ್ದೀನಿ. ನೋಡು, ಈ ಗಿಡ ಎಷ್ಟು ಬೇಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಗೊತ್ತಾ ನಿಂಗೆ? ಹಿಂಗಾಗಕ್ ಸಾಧ್ಯ ಇಲ್ಲ ಕಡೆ ರಮ್ಮ. ನಾನು 20 ವರ್ಷದ ಅನುಭವದಲ್ಲಿ ಈ ತರ ಯಾವತ್ತೂ ನೋಡಿಲ್ಲ. ಅಯ್ಯಬ್ಬ, ಓಟು ಯಾರೋ ಬುದ್ದು ಮಾಡಕ್ ಬಿಟ್ಟಿದ್ದಾರೆ. ಬುದ್ದು 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 ಬುದ್ದು. ಬಾರೋ ಪತ್ಲು, ನೀ ಒಳ್ಳೆ ಟೈಮ್ಗೆ ಬಂದೆ ಕಣೋ. ನೋಡೋ, ಟೀ ಅಣ್ಣ ನಂಬ್ತಾನೆ ಇಲ್ಲ ಕಣೋ. ನನ್ನ ಹರಿಯ ಮಾತಾಡಿದ ತಕ್ಷಣ ದೊಡ್ಡದಾಗಿ ಬೆಳೀತು ಅಂತ ಹೇಳಿದ್ದಕ್ಕೆ.
ಅರೇ ಪತ್ಲು ನೋಡ್ಪಾ ನಿನ್ ಸ್ನೇಹಿತ ಹೆಂಗ್ ಮಾತಾಡಕತ್ತಾನ, ತಿಕ್ಕಲ್ ತರ ಆಡಕತ್ತಾನ. ನಾನೇ ತಾನೇ ಮಾಡಿದ್ದು. ಅರೆ ಅರೆ ಈ ಕಲ್ನ ಯಾರಪ್ಪ ಎಷ್ಟಿದೆ ಇಲ್ಲಿಗೆ? ಯಾರಪ್ಪ ಅದು? ಯಾರು? ಜೈ ಹೋ. ಇಲ್ಲಡಿ ಗಿಡ ಎಷ್ಟು ಬೇಗ ಹಣ್ಣನ್ನು ಕೊಟ್ಟು ಬಿಟ್ಟಿದೆ ನೋಡಿದ್ರ. ಜೈ ಹೋ ಮರದ ಬಾಬಾಜಿಗೆ ಜೈ. ನಾವ್ ಕಡೆ ತಿರುಗಿದ ತಕ್ಷಣ ಇಲ್ಲಿ ಹಣ್ಣು ಬೆಳೆದ್ಬಿಟ್ಟಿದೆ ಅಂತ ಹೇಳಿದ್ರೆ ಏನೋ ಅನುಮಾನ ಬರ್ತಾ ಇದೆ ನಂಗೆ. ಭಕ್ಸರಣ ಇಲ್ಲಿ ನೋಡಿ, ನನ್ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂತ ನೋಡಿ. ಸಕ್ಕತ್ತಾಗಿರೋ ಮಾವಿನ ಹಣ್ಣು ಕೂಡ ಬಿಟ್ಬಿಟ್ಟಿದೆ ಇದ್ರಲ್ಲಿ. ಒಂದು ಮಾವಿನ ಹಣ್ಣಿನ ಬೆಲೆ 10,000 ರೂಪಾಯಿ. ಹೌದಾ, ಸರಿ ತಗೋ 10,000 ರೂಪಾಯಿ. ನಾನು ಒಂದು ಹಣ್ಣ ಕೊಂಡ್ಕೋತೀನಿ, ಎಲ್ ತಗೊಳ್ಳಿ 10,000 ರೂಪಾಯಿ. ಯಾ ನಮಗನ್ನ ಕೊಡು, ಇಲ್ಲಿ ತಗೋ 10,000. ಬಟ್ ನನ್ಗೆ ಯಾಕೋ ಸಖತ್ ಹೆದರಿಕೆ ಆಗ್ತಿದೆ ಕಣ. ಎಲ್ರು ಸೇರ್ಕೊಂಡು ನಮ್ಗೆ ತದಕೋ ಪ್ಲಾನ್ ಇದೆ ಕಣ. ಮಾವಿನ ತಿನ್ನು, ಆರೋಗ್ಯವಾಗಿರು, ತುಂಬಾ ರುಚಿಯಾಗಿರ್ಬೇಕು. ಹಾ ಹಾ ಇದೇನ್ ಕಟ್ಟೆ ಆಗ್ತಾ ಇಲ್ವಲ್ಲ? ಚಾಕುನೇ ಮುರಿದೋಯ್ತಲ್ಲ ಇದು. ಇದು ಮಾವಿನ ಹಣ್ಣಲ್ಲ, ಕಲ್ಲಾಗಿದೆ. ಕಲ್ಲಿಗೆ ಯಾರೋ ಪೈಂಟ್ ಮಾಡ್ಬಿಟ್ಟಿದ್ದಾರೆ. ಮೋಟು ಅಯ್ಯೋ ಬೋಟು, ನಿನಗೆ ಕಮ್ಮಿ ಅಂದ್ರು 10 ವರ್ಷ ಜೈಲಲ್ಲಿ ಕೊಳೆಯೋಂಗ್ ಮಾಡ್ತೀನಿ. ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ಇದು ಜಾನ್ ಕೆಲಸ ಸರ್. ಅವನೇ ನಮ್ಮ ಮೋಟಿಗೆ ಯಾಮರ್ಸ್ಬಿಟ್ಟಿದ್ದಾನೆ ಸರ್, ಗುದ್ದು ಮಾಡ್ಬಿಟ್ಟಿದ್ದಾನೆ. ಬತ್ಲು ಏನಾದ್ರು ಮಾಡು, ಹೊಟ್ಟೆ ಹಸಿವಿಂದ ನನ್ನ ತಲೆನೇ ಓಡ್ತಾ ಇಲ್ಲ ಕಣೋ. ಐಡಿಯಾ ಡಾಕ್ಟ್ರಣ್ಣ, ನೀವು ಮೋಟು ಹತ್ರ ಗಿಡ ಇದೆಯಲ್ಲ, ಅದೇ ತರ ಒಂದು ಸ್ಪೆಷಲ್ ಆಗಿರೋ ಗಿಡ ಮಾಡ್ಕೊಟ್ಬಿಡಿ ಅಣ್ಣ. ನಾನು ನೋಡ್ಕೊತೀನಿ. ಇಲ್ಲೋಡು ಟಿಯಣ್ಣ, ನೋಡ್ದ್ಯಾ ನನ್ನ ಹರಿಯ ಮೊದ್ಲಿಗಿಂತ ಸಖತ್ತಾಗಿ ಬೆಳೆದ್ಬಿಟ್ಟಿದೆ ದೊಡ್ಡದಾಗಿ. ಈಗ ಗೊತ್ತಾಯ್ತಾ ನಾವ್ ಏನಾದ್ರು ಕೇಳ್ಕೊಂಡ ತಕ್ಷಣ ಗಿಡ ದೊಡ್ಡದಾಗಿ ಬೆಳೆಯುತ್ತೆ ಅಂತ. ನೋಡ್ತಾ ಇರೋಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದು ರುಚಿಯಾಗಿರೋ ಮಾವಿನ ಹಣ್ಣು ಕೂಡ ಕೊಡುತ್ತೆ. ಇವತ್ತಿಂದ ನಾನು ಮತ್ತೆ ಹರಿಯ ಇಬ್ರು ಒಟ್ಟಿಗೆ ಸಮೋಸ ತಿನ್ನಕ್ ಬಂದ್ಬಿಡ್ತೀವಿ. ಇದು ನಿಜ ಆಗಿದ್ರೆ ನಾನು ಆ ಮರನ ವಾಪಸ್ ತಗೊಳ್ತೇನೆ. ಇರ್ಬೋದೇನೋ ಅದೊಂದು ಚಮತ್ಕಾರಿ ಮರ ಆಗಿರ್ಬೋದು. ನನಗೆ ಇದುವರೆಗೂ ಗೊತ್ತಾಗಿರ್ಲಿಲ್ವೇನೋ. ಬನ್ನಿ ನನ್ನ ಜೊತೆಗೆ. ಹೇಗಿದೆಯಾ ಭಕ್ತ? ನಾನು ಈ ಮರ ಇಲ್ಲದೆ ಇರೋಕ್ಕಾಗ್ತಿಲ್ಲ. ನನಗೆ ಈ ಮರ ವಾಪಸ್ ಕೊಟ್ಬಿಡು. ಇಲ್ಲಿವರೆಗೂ ನೀನು ಹಣ ಮತ್ತೆ ಮರದ ಜೊತೆ ಎಲ್ಲಾ ಸಂಬಂಧನೂ ಮುಗಿಸಿರ್ತೀಯ. ಇಲ್ಲ ಮರದ ಬಾಬಾಜಿ, ನನಗಂತೂ ಈಗ ನಮ್ಮ ಹರಿಯ ಇಲ್ದೆ ನನಗೆ ಇರಕ್ಕೆ ಆಗೋದಿಲ್ಲ. ನಾನು ಅದನ್ನ ಖಂಡಿತ ವಾಪಸ್ ಕೊಡಲ್ಲ. ತಾವು ಸಿದ್ಧಿ ಬಾಬಾ ಅಲ್ವೇ? ಬೇಕಾದ್ರೆ ಮರಗಳನ್ನ ಗಿಡಗಳನ್ನ ಸೃಷ್ಟಿ ಮಾಡ್ಕೊಂಬಿಡಿ. ನೀವು ಚಮತ್ಕಾರ ತೋರಿಸಿ ಬಾಬಾಜಿ, ಚಮತ್ಕಾರ ಬಾಬಾಜಿ ನೀವು. ಚಮತ್ಕಾರಿ ಬಾಬಾ ಜೊತೆ ಇದೇನ್ ಚಮತ್ಕಾರ ಮಾಡ್ತಾ ಇದ್ದೀರಾ? ಇಲ್ಲ ಬಿಟ್ಬಿಡ್ರಪ್ಪ, ಕಾಲಿಗೇನೋ ಸತ್ಕೊಂಡ್ಬಿಟ್ಟಿದೆ. ಈ ಬಾಬನ್ ಜೊತೆ ಅದೇನ್ ದಾದಾಗಿರಿ ಮಾಡ್ತಾ ಇದ್ದೀರಾ? ಅಯ್ಯೋ ಬೇಡ ಬಾಬಾ, ಬಿಟ್ಬಿಡಿ, ನಾನು ಬಾಬಾ ಇದ್ದೀನಿ. ಹೇಳ್ಕೊಂಡೋಗ್ಬಿಡಿ. ನನ್ಗೆ ಯಾಕೆ ಹೇಳ್ಕೊಂಡೋಗ್ಬಿಡ್ತೀರಾ? ಹೇಳಿಬೇಕು. ನನ್ಗನ್ಸುತ್ತೆ ಬಾಬಾಜಿ, ಈಗ ಹರಿಯಾನು ನಿಮ್ಮನ್ನ ಬಿಟ್ಟಿರಕ್ ಆಗೋದಿಲ್ಲ ಅಂತ. ಈಗ ನಾನು ನೀವಿಬ್ಬರು ಮಾತಾಡ್ತೀನಿ. ನೀವಿಬ್ರು ಒಟ್ಟಿಗೆ ದೊಡ್ಡದಾಗಿ ಬೆಳೆದ್ಬಿಡಿ. ಇಲ್ಲ, ನನ್ನ ಕೆಲಸ ಮರ ದೊಡ್ಡದು ಮಾಡೋದು, ನಿನ್ನನ್ನ ದೊಡ್ಡದು ಮಾಡೋದಲ್ಲ. ನನ್ನ ಇದರಿಂದ ಬೆಳೆಸು.
ಬಾಬಾಜಿ ಬಿಡಿಸು ಅಂದ್ರೆ ಹೆಂಗ್ ಬಿಡಿಸ್ಲಿ ನಾನು, ಆದ್ರೂ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ ಪ್ಲೀಸ್. ಮಟ್ಟು ಈ ಬಾಂಬಿಂದ ಕೆಲಸ ಆಗೋಗ್ಬಿಡುತ್ತೆ ಕಣ. ಬಾಂಬ ಇದು ಬೇಡ. ಇಲ್ಲ 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 ಇಲ್ಲ, ಬಾಂಬ್ ಹಾಕ್ಬೇಡಿ. ನಾನ್ ಯಾವುದೇ ಮರದ ಬಾಬಾ ಅಲ್ಲ, ನಾನ್ ನಿಮ್ಮ ಅಜ್ಜ ಅಂತ ಡಾನ. ನಾನ್ ಬರೀ ಮೋಟುಗೆ ಮೋಸ ಮಾಡಿದ್ದಷ್ಟೇ. ಚಿಂಗಮ್ ಸರ್, ನನ್ನ ಜೈಲಿಗೆ ಕರ್ಕೊಂಡೋಗಿ, ಇಲ್ಲಂದ್ರೆ ಇವ್ರು ಬಾಂಬ್ ಹಾಕಿ ಸುಟ್ಬಿಡ್ತಾರೆ. Watch India's largest kids library only on Geo Hotstar. Download the app now.